ನಾನು ಕ್ಲೋಸ್ ಮಾಡಿಬಿಟ್ಟೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಟೈಮು 11:30 ಆಗಿದೆ. ಸೊ ಇವಾಗ ನಾವು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸತೀಶ್ ಅವ್ರ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶ. ನಮ್ಮ ಮನೆ ಹಿಂದಿನ ರೋಡಲ್ಲೇ ಇರೋದು. ಸೊ ಹಾಗಾಗಿ 2 ವೀಲರಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆನೆ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಹಾಗೆ ನಾವು ವಾಕಿಂಗ್ ಎಲ್ಲರೂ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮುಂಚಿನ ದಿನಾನೇ ಹೇಳಿದ್ರು ಹೋಗಬೇಕು ಅಂತ, ಬಟ್ ನಾನು ಇವತ್ತು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗೆ ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಹೇಳಿದ್ರು, ಯಾಕೆ ನೀನು ಬರ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಆಗ ಫ್ಲ್ಯಾಶ್ ಆಯಿತು, ಓಕೆ ಇವತ್ತು ಗೃಹ ಪ್ರವೇಶ ಇದೆ ಅಂತ. ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬೇಗ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಸೊ ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ ಅಂದಿದ ತಕ್ಷಣ ಗೋಲ್ಡ್ ತೊಗೊಂಡೆ ಅಂತ ಅನ್ಕೋಬೇಡಿ. ಗೃಹ ಪ್ರವೇಶ ಅಲ್ವಾ, ಸೊ ಹಾಗಾಗಿ ಒಂದು ಫೋಟೋ ಫ್ರೇಮ್ ಕೊಡೋಣ ಅಂತ ಅನಿಸ್ತು. ಸೊ ಯಾವ್ದ್ಯಾವುದೋ ಫ್ರೇಮ್ಸ್ ಎಲ್ಲ ಕೊಡೋದಕ್ಕಿಂತ ದೇವ್ರ ಫ್ರೇಮ್ ಎಲ್ಲ ಕೊಟ್ಟರೆ ಅದನ್ನು ಅವರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದು ದೇವ್ರ ಫೋಟೋನ ತಗೊಂಡೆ. ಆ್ಯಂಡ್ ನಾನು ಇತ್ತೀಚೆಗೆ ಯಾರದೇ ಮನೆ ಗೃಹ ಪ್ರವೇಶ ಆದ್ರೂ ಇದನ್ನೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಯಾರೂ ಅಷ್ಟು ಈಸಿಯಾಗಿ ಬಿಸಾಕೋದು ಅಥವಾ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇದೇ ನೋಡಿ ಅವರ ಮನೆ. ಹಾಗೆ ಇವರು ಗ್ರೌಂಡ್ ಫ್ಲೋರಲ್ಲಿ ಆಲ್ರೆಡಿ ಮನೆ ಇತ್ತು, ಜೊತೆಗೆ ಒಂದು ಅಂಗಡಿ ಕೂಡ ಇಟ್ಟಿದ್ರು. ಈಗ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಕೂಡ ಒಂದು ಫ್ಲೋರ್ನ ಕಟ್ಟಿದ್ದಾರೆ. ಸೊ ಇದು ಬೆಸ್ಟ್ ಅಲ್ವಾ, ರೆಂಟ್ ಎಲ್ಲ ಬರುತ್ತೆ. ನಾಳೆ ಫ್ಯೂಚರ್ ಪ್ಲ್ಯಾನ್ ಕೂಡ ಮಾಡಿ ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ಸಿಂಗಲ್ ಹೌಸ್ ಇರೋದಕ್ಕಿಂತ ಈ ಥರ 1-2-3 ಮನೇನ ಕಟ್ಬಿಟ್ಟು ಬಾಡಿಗೆಗೆ ಬಿಟ್ಟರೆ ಅವ್ರಿಗೂ ಒಂದು ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಆಂಟಿ ಇವರು ಬಂದಾಗೆಲ್ಲ ಅವ್ರ ಮಗನ ಮದುವೆ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರ ಮಗ ಮದುವೆ ಆಗಲ್ಲ ಅಂತ ಕೂತ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ತುಂಬಾ ಕ್ಲೋಸ್ ಫ್ರೆಂಡ್. ಎವ್ರಿ ಡೇ ಕಾಲ್ಸ್ ಇರುತ್ತೆ ಆ್ಯಂಡ್ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಎಲ್ಲ ಹೋಗ್ತಾ ಇರ್ತಾರೆ. ಆ್ಯಂಡ್ ನವೀನ್ ಅಣ್ಣ ಕೂಡ ಬಂದಿದ್ದಾರೆ. ಅಣ್ಣ ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾರೆ. ಹಾಗೆ ಶಾರದಾ ಮಗುನ ಕರ್ಕೊಂಡು ಬರ್ತಾ ಇದ್ದಾರೆ, ಅವರು ಕ್ಯಾಬ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸತೀಶ್ಗೆ ಹೇಳ್ತಾ ಇದ್ದೀನಿ, ಗಿಫ್ಟ್ ಕೊಡು ನೀನೇ ಅಂತ. ಯಾಕಂದರೆ ಅವ್ರ ಫ್ರೆಂಡ್ ಅಲ್ವಾ, ಸೊ ಅವರೇ ಗಿಫ್ಟ್ ಕೊಡಬೇಕು ಅಂತ. ಅಷ್ಟರಲ್ಲಿ ಶಾರದಾ ಕೂಡ ಮಗುನ ಕರ್ಕೊಂಡು ಬಂದರು. ಅದು ನಾನು ನೋಡಿದ ತಕ್ಷಣ ಯಾಕೋ ಅಳ್ತಾ ಇದೆ. ಯಾವತ್ತೂ ಅಳ್ತಾ ಇರಲಿಲ್ಲ, ಬಟ್ ಯಾಕೋ ಇವತ್ತು ನನ್ನ ನೋಡಿದ ತಕ್ಷಣ ಅಳ್ತಾ ಇದೆ. ಅಂದರೆ ಇಷ್ಟು ದಿನ ಅವರು ಬಾಣಂತನಕ್ಕೆ ಅವ್ರ ಅಮ್ಮ ಮನೇಲಿದ್ರಲ್ಲ, ಸೊ ಹಾಗೆ ಮಗುಗೆ ನಮ್ಮ ಮುಖ ಪರಿಚಯ ಎಲ್ಲ ಮರ್ತೋಗ್ಬಿಟ್ಟಿದೆ, ಚಿಕ್ಕದಲ್ವಾ. ಸೊ ಅದಕ್ಕೆ ಇನ್ನು ಇವರು ಬಾಣಂತನ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಅವರು ಬಂದ್ಬಿಟ್ಟಿದ್ದಾರೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಶಾರದಾ ನನಗೆ ಅಕ್ಕ ಆಗ್ಬೇಕಾ ಅಂತ. ಅಕ್ಕ ಅಲ್ಲ, ಅಣ್ಣ ಅವ್ರ ವೈಫು. ಸೊ ಇವಾಗ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಇನ್ನು ನಾವು ಅವ್ರಿಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ, ಒಟ್ಟಿಗೆ ಹೋಗೋಣ ಗಿಫ್ಟ್ ಕೊಟ್ಟು ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕನಸಿರುತ್ತೆ, ಅದು ಮೊದಲನೇದಾಗಿರುತ್ತೆ. ಅಂತಂದರೆ ನಂದು ಅಂತ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಹಾಗೆ ನನಗೂ ಕೂಡ ಅಷ್ಟೇ. ತುಂಬ ವರ್ಷದಿಂದ ನನಗೆ ದೊಡ್ಡ ಆಸೆ ಅಂತಂದರೆ ನಂದು ಅಂತ ಒಂದು ಮನೆ ಆಗಬೇಕು. ಆ ಮನೆಯಲ್ಲಿ ನಾವು ಹೋಗಿ ಇರಬೇಕು, ಒಂದು ದಿನನಾದರೂ ಆ ಮನೆಯಲ್ಲಿ ನಂದು ಅಂತ ನಾನು ಇರಬೇಕು ಅಂತ ತುಂಬ ಆಸೆ. ಸೊ ದೇವ್ರ ಹತ್ರ ಪ್ರತಿದಿನ ಬೇಡ್ಕೊಳ್ತಾ ಇದ್ದೀನಿ, ಆ ಆಸೆ ಬೇಗ ಈಡೇರಲಿ ಅಂತ. ನಾವು ಪಟ್ಟಿರೋ ಕಷ್ಟಕ್ಕೆ ದೇವ್ರು ಕಣ್ಣು ಬಿಡ್ತಾನೆ ಅನ್ನೋ ನಂಬಿಕೆ ಇದೆ. ಆದಷ್ಟು ಬೇಗ ಆ ಕನಸು ಈಡೇರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರದೇ ಮನೆ ಗೃಹ ಪ್ರವೇಶಕ್ಕೆ ಹೋದ್ರೂ ಅದೊಂದು ಫೀಲ್ ಆಗುತ್ತೆ ನನಗೆ. ನಾನು ಯಾವಾಗ ಈ ಥರ ಮನೆ ಕಟ್ತೀನಿ, ನಾನು ಯಾವಾಗ ನನ್ನ ಮನೆಗೆ ಹೋಗ್ತೀನಿ, ನಮ್ಮದು ಅಂತ ಯಾವಾಗ ಆಗುತ್ತೆ ಅಂತ ಪ್ರತಿ ಸಲ ಅಂದ್ಕೊಳ್ತೀನಿ. ಸೊ ಆದಷ್ಟು ಬೇಗ ಈಡೇರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ ಸಂದರ್ಭ ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಟ್ಕೊಂಡ ಯಾರು ಮಾಡಿದ್ದು ಅದಾಗಲ್ಲ.
ಇನ್ನು ನವೀನ್ ಅಣ್ಣಗಂತೂ ಇವಾಗ ಮಗಳು ಬಂದಿರೋದಕ್ಕೆ ಭೂಮಿ ಮೇಲೆ ಕಾಲುಗಳೇ ನಿಲ್ತಾ ಇಲ್ಲ. ಮಗಳ ಜೊತೆ ಆದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ರು, ಯಾವಾಗಲೂ ವಿಡಿಯೋ ಕಾಲು ಅದು ಇದು ಅಂತ ಅಷ್ಟೇ. ಬಟ್ ಇವಾಗ ಎವ್ರಿ ಸೆಕೆಂಡ್ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಮಗಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಕ್ಕಳ ಜೊತೆ ಅಣ್ಣ ಯಾವಾಗಲೂ ಅಣ್ಣದಲ್ಲಿ ನನಗೆ ಇಷ್ಟ ಆಗೋದಂತ ಅಂದರೆ ಮಕ್ಕಳ ಜೊತೆ ಯಾವಾಗಲೂ ಮಕ್ಕಳಾಗಿರ್ತಾರೆ. ಅವರು ದೊಡ್ಡವ್ರ ಜೊತೆ ಇರೋದಕ್ಕಿಂತ ಜಾಸ್ತಿ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಹೋದ್ರು ಕೂಡ ಅಷ್ಟೇ, ಅವ್ರ ಜೊತೆನೇ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಆ ಥರ ತುಂಬ ಕಮ್ಮಿ ಮಕ್ಕಳ ಜೊತೆ ಮಕ್ಕಳಾಗಿರೋದು ನಾನು ನೋಡಿರೋದು. ಹಾಗೆ ಊಟಕ್ಕೆ ಬಂದಿದ್ದೀವಿ. ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಒಬ್ಬಟ್ಟು ಒಂದು ತಿಂದಿಲ್ಲ, ನಂಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಬೇರೆ ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ತಿಂದು ಅರ್ಶಿನ ಕುಂಕುಮ ತೊಗೊಂಡು ಇವಾಗ ನಾವು ಮನೆಗೆ ಹೋಗೋವಂಥ ಟೈಮು. ಇನ್ನು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಸೊ ಈ ಬಿಸಿಲಲ್ಲಿ ಈ ಸ್ಯಾರಿ ಹಾಕ್ಕೊಂಡು ವೆಲ್ವೆಟ್ ಬ್ಲೌಸು ತುಂಬ ಸೆಕೆ ಆಗ್ತಾಯಿತ್ತು. ಸೊ ಹಾಗೆ ನನ್ನ ಹಸ್ಬೆಂಡು ಕೆಳಗಡೆ ಗುಡಿಸ್ಲಾಕೊಂಡಿದ್ದಾರೆ. ಸೊ ಅವ್ರನ್ನ ಕರೀತಿದ್ದಾರೆ. ಯಾಕೆಂದರೆ ನಾನು ಒಂದೆರಡು ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಅಕ್ಕಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಈ ಸೊಸೈಟಿ ಅಕ್ಕಿ ಇರುತ್ತಲ್ವ, ಸೊ ಅದು ಜಾಸ್ತಿ ಇದೆ. ನಾನು ಅಷ್ಟಾಗಿ ಯೂಸ್ ಮಾಡಲ್ಲ, ಇಡ್ಲಿ ದೋಸೆಗೆ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರಿಗಾದ್ರೂ ಕೊಟ್ಟರೆ ಅವರು ತಿಂತಾರೆ ಅಂತ ಅಂದ್ಬಿಟ್ಟು, ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನು ಅವ್ರು ಕೊಡೋಣ ಅಂತ ಸುಮಾರು ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ 2 ಡೇಸಿಂದ ನೋಡ್ತಾನೆ ಇದ್ದೆ, ಅವ್ರು ಯಾರೂ ಕಾಣಿಸಿರಲಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕರೆದು ಅವ್ರಿಗೆ ಅಕ್ಕಿ ಕೊಡೋಣ ಅಂತ ಹೇಳಿದ್ರು. ಸೊ ಇವಾಗ ಬರಬೇಕಾದ್ರೆ ಕಾಣಿಸಿದ್ರು, ಅದಕ್ಕೆ ಅವ್ರು ಕರೀತಾ ಇದ್ದಾರೆ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ. ಹಾಗೆ ಫೇಸ್ಬುಕ್ ಚಾನಲಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.